ಸ್ನೇಹಿತರೆ, ನಿಮ್ಮೆಲ್ಲರಿಗೂ ನಮಸ್ಕಾರ. ನಾನು ಕೆಜೆ ಹಳ್ಳಿ ಸುರೇಶ್. ತಮಿಳುನಾಡಿನ ರಾಜಕೀಯದಲ್ಲಿ ದೊಡ್ಡ ಬದಲಾವಣೆ ಶುರುವಾಗಿದೆ. ದ್ರಾವಿಡ ಪಕ್ಷಗಳ ಅವನತಿ ಈಗ ಕೌಂಟ್ ಡೌನ್ ಅನ್ನುವಂಥದ್ದು. ಯಾಕೆಂದ್ರೆ ತಮಿಳುನಾಡಿನಲ್ಲಿ ವಿಜಯ್, ನಟ ಜೋಸೆಫ್ ವಿಜಯ್ ತಮ್ಮ ಟಿವಿಕಿ ಪಕ್ಷ ತಮಿಳಗ ವೆಂಟ್ರಿ ಕಳಗಂ ಪಕ್ಷವನ್ನ ಅಧಿಕಾರಕ್ಕೆ ತರುವಲ್ಲಿ ಒಂದು ಹಂತಕ್ಕೆ ಯಶಸ್ವಿಯಾಗಿದ್ದಾರೆ. ಈಗ ನಮಗೆ ಇರುವ ಮಾಹಿತಿಯ ಪ್ರಕಾರ ವಿಜಯ್ ಅವರ ಟಿವಿಕಿ ಪಕ್ಷ 110 ಸ್ಥಾನಗಳನ್ನ ಪಡೆದುಕೊಂಡಿದೆ. ಈಗ ಇನ್ನು ಕೌಂಟ್ ಮತ ಎಣಿಕೆ ಇರೋದ್ರಿಂದ ಇನ್ನಷ್ಟು ಅಂದ್ರೆ ಮ್ಯಾಜಿಕ್ ನಂಬರ್ ಬೇಕಾಗುವಂತ ಸ್ಥಾನಗಳನ್ನ ಪಡೆಯುವ ಸಾಧ್ಯತೆಗಳಿದಾವೆ ಅಂತ ಹೇಳಲಾಗ್ತಾ ಇದೆ. ಈಗ ಚುನಾವಣೆ 234 ಸದಸ್ಯರ ತಮಿಳುನಾಡು ವಿಧಾನಸಭೆಯಲ್ಲಿ ಬಹುಮತಕ್ಕೆ 118 ಗಡಿ ತಲುಪಬೇಕು. ಮ್ಯಾಜಿಕ್ ನಂಬರ್ ಇದು. ಈಗ ಅವರು 110. ಒಂದು ವೇಳೆ ಬಹುಮತಕ್ಕೆ ಬೇಕಾದ ಸ್ಥಾನಗಳು ಸಿಗದೆ ಹೋದ್ರೆ ವಿಜಯ್ ಅವರು ಡಿಎಂಕೆ ಪಕ್ಷವನ್ನ ಬೆಂಬಲಿಸುವಂತ ಸಣ್ಣ ಪುಟ್ಟ ಪಕ್ಷಗಳ ಸಹಾಯವನ್ನ ತೆಗೆದುಕೊಳ್ಳುವ ಸಾಧ್ಯತೆಗಳಿವೆ. ಇಲ್ಲ ಅಂದ್ರೆ ಎಐಡಿಎಂಕೆ ಪಕ್ಷದ ಬೆಂಬಲವನ್ನು ಕೂಡ ಪಡೆಯಬಹುದು. ಇದರ ಜೊತೆಗೆ ಕಾಂಗ್ರೆಸ್ ಪಕ್ಷದ ಬೆಂಬಲ ಸಿಗಬಹುದು. ಯಾಕೆಂದ್ರೆ ರಾಹುಲ್ ಗಾಂಧಿ ಅವರು ವಿಜಯ್ಗೆ ಬೆಂಬಲ ಕೊಡೋದಕ್ಕೆ ಮೊದಲಿಂದನೂ ಕೂಡ ಉತ್ಸುಕರಾಗಿದ್ದಾರೆ. ಸ್ನೇಹಿತರೆ, ಈಗ ತಮಿಳುನಾಡು ನಾವು ಕೂಡ ನಿರೀಕ್ಷೆ ಮಾಡಿರಲಿಲ್ಲ. ಅಂಥದ್ದೊಂದು ಅಚ್ಚರಿಯ ಫಲಿತಾಂಶ ಅಂತಾನೆ ಹೇಳ್ಬೋದು. ಅಂಥದ್ದೊಂದು ದೊಡ್ಡ ಕ್ರಾಂತಿಯನ್ನ ತಮಿಳುನಾಡಲ್ಲಿ ವಿಜಯ್ ಮಾಡಿದ್ದಾರೆ. ಅದು ಕಡಿಮೆ ಅವಧಿಯಲ್ಲೇ ಪಕ್ಷವನ್ನ ಸ್ಥಾಪನೆ ಮಾಡಿ ಇಡೀ ರಾಜ್ಯಾದ್ಯಂತ ತನ್ನ ಪಕ್ಷದ ಪ್ರಭಾವವನ್ನ ಮತ್ತು ತನಗಿರುವ ವೈಯಕ್ತಿಕವಾದಂತ ಇಮೇಜು ಮತ್ತು ಚಾರ್ಮ್ ಅನ್ನ ಅಧಿಕಾರಕ್ಕೆ ಬರುವಲ್ಲಿ ಅದನ್ನ ಬಳಕೆ ಮಾಡಿಕೊಳ್ಳುವಲ್ಲಿ ವಿಜಯ್ ಸಫಲರಾಗಿದ್ದಾರೆ. ಹಾಗಿದ್ರೆ ವಿಜಯ್ ಎಲ್ಲಿ ಗೆದ್ರು? ವಿಜಯ್ಗೆ ಪೂರಕವಾದಂತ ವಾತಾವರಣ ತಮಿಳುನಾಡಲ್ಲಿ ಹೇಗಿತ್ತು ಮತ್ತು ತಮಿಳುನಾಡಿನ ರಾಜಕಾರಣ ಮತ್ತು ಜನರ ಮನಸ್ಥಿತಿ, ಸಿನಿಮಾ ಮತ್ತು ಜನರ ಈ ಅಭಿಮಾನ, ಇದು ಒಂದಕ್ಕೊಂದು ಯಾವ ರೀತಿ ಪೂರಕ ಆಯಿತು ಅನ್ನೋದ್ರ ಬಗ್ಗೆ ನಾನು ಡೀಟೇಲ್ ಆಗಿ ಮಾತಾಡ್ತಾ ಹೋಗ್ತೀನಿ. ನೀವು ಈ ವಿಡಿಯೋನ ಪ್ರಾರಂಭದಿಂದ ಕೊನೆಯವರೆಗೂ ಮಿಸ್ ಮಾಡದೆ ನೋಡಿ ಸ್ನೇಹಿತರೆ. ನಟ ವಿಜಯ್, ಸ್ನೇಹಿತರೆ, ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ತಮಿಳುನಾಡು ಅಂದ್ರೆ ಒಂದು ರೀತಿ ಸಿನಿಮಾ ಭಕ್ತಿ ಮತ್ತು ರಾಜಕಾರಣ ಈ ಎರಡಕ್ಕೂ ಒಂದಕ್ಕೊಂದು ತಳುಕು ಹಾಕೊಂಡಿರುತ್ತೆ. MGR ಅವ್ರನ್ನ ನೋಡ್ಬೋದು, ಜಯಲಲಿತಾ ಅವರನ್ನ ನೋಡ್ಬೋದು, ರಜನಿಕಾಂತ್, ಕಮಲ್ ಹಾಸನ್, ಇವರೆಲ್ಲ ಸಿನಿಮಾದ ಒಂದು ದೊಡ್ಡ ದೈತ್ಯ ಪ್ರತಿಭೆಗಳು. ಅಲ್ಲಿ ವರ್ಕ್ ಆಗತ್ತೆ. ತಮಿಳುನಾಡಲ್ಲಿ ಸಿನಿಮಾ ವರ್ಕ್ ಆಗತ್ತೆ. ಸಿನಿಮಾ ಒಂದು ರೀತಿ ಅದನ್ನ ಬ್ಲಡ್ ಆಗಿ ಅಂದ್ರೆ ರಕ್ತಗತವಾಗಿ ಜನ ಪ್ರೀತಿ ಮಾಡ್ತಾರೆ, ಅವರ ಅಭಿಮಾನಿಗಳನ್ನ ಪ್ರೀತಿಸ್ತಾರೆ, ಗೌರವಿಸ್ತಾರೆ. ಹಾಗಾಗಿ ಸಿನಿಮಾದ ಪ್ರಭಾವ ತಮಿಳುನಾಡಿನ ರಾಜಕಾರಣದಲ್ಲಿ ಕೆಲಸ ಆಗುತ್ತೆ ಅನ್ನೋದಕ್ಕೆ ವಿಜಯ್ ಅವರ ಈ ವಿಕ್ಟರಿ ಕಾರಣ ಆಗಿದೆ. ನಾನು ಒಂದೊಂದಾಗೆ ಡೀಟೇಲ್ ಆಗಿ ಮಾತಾಡ್ತಾ ಹೋಗ್ತೀನಿ. ನಟ ವಿಜಯ್ ಪ್ರಾರಂಭದಲ್ಲಿ ಮಾಡಿದ ಒಂದು ಬಹು ಬುದ್ಧಿವಂತಿಕೆ ಏನು ಅಂದ್ರೆ, ಈ ಚುನಾವಣೆಯಲ್ಲಿ ಯಾವುದೇ ಪಕ್ಷದೊಂದಿಗೆ ಚುನಾವಣಾ ಪೂರ್ವ ಮೈತ್ರಿಯನ್ನ ಮಾಡಿಕೊಳ್ಳದೇ ಇರುವುದು ಒಂದು ಒಳ್ಳೆಯ ನಿರ್ಧಾರ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ನಾವು ಗಮನಿಸಿದ ಹಾಗೆ ಮತ್ತು ತಮಿಳುನಾಡಿನ ರಾಜಕೀಯ ಇತಿಹಾಸ ಇರುವ ಹಾಗೆ ಅಲ್ಲಿ ಪ್ರಾದೇಶಿಕ ಪಕ್ಷಗಳಿಗೆ ಕೊಡುವಷ್ಟು ಮನ್ನಣೆಯನ್ನ ಯಾವುದೇ ರಾಷ್ಟ್ರೀಯ ಪಕ್ಷಗಳಿಗೆ ಕೊಡೋದಿಲ್ಲ. ಯಾಕೆಂದ್ರೆ ತಮಿಳುನಾಡಿನ ಜನರು ತಮ್ಮ ತಮಿಳು ಅಸ್ಮಿತೆಯನ್ನ, ತಮ್ಮ ಭಾಷೆಯ ಅಸ್ಮಿತೆಯನ್ನ ಬಹಳ ಗಟ್ಟಿಯಾಗಿ ಅವರು ಕಾಪಾಡ್ಕೊಂಡಿದ್ದಾರೆ. ಹಾಗಾಗಿ ಅವರು ಪ್ರಾದೇಶಿಕವಾದ ವಿಚಾರಕ್ಕೆ, ತಮಿಳು ಹೋರಾಟ, ತಮಿಳು ಅಸ್ಮಿತೆ, ತಮಿಳು ಭಾಷೆ, ತಮ್ಮ ನೀರು, ತಮ್ಮ ಜಲ, ಭಾಷೆ ಎಲ್ಲದಕ್ಕೂ ಹೆಚ್ಚಿನ ಒತ್ತನ್ನ ಕೊಡುವುದಲ್ಲದೆ ಯಾವ ಪಕ್ಷಗಳು ಅಂದ್ರೆ ಪ್ರಾದೇಶಿಕ ಪಕ್ಷಗಳು ಯಾವುದಕ್ಕೆ ಈ ವಿಚಾರಗಳಿಗೆ ಆದ್ಯತೆ ಕೊಡ್ತಾರೆ ಅವರಿಗೆ ಸಪೋರ್ಟ್ ಮಾಡ್ತಾ ಬರ್ತಾ ಇದ್ರು. ಆ ಕಾರಣಕ್ಕೋಸ್ಕರನೇ ಎಐಡಿಎಂಕೆ ಮತ್ತು ಡಿಎಂಕೆ ಈ ಎರಡೂ ಪಕ್ಷಗಳು ಇದಾದ್ರೆ ಇದು ಒಂದ್ಸಲಿ ಅಧಿಕಾರಕ್ಕೆ ಬಂದ್ರೆ ಇನ್ನೊಂದು ಪಕ್ಷ ಡಿಎಂಕೆ ಇನ್ನೊಂದ್ಸಲಿ ಅಧಿಕಾರಕ್ಕೆ ಬರ್ತಾ ಇತ್ತು. ಅಂದ್ರೆ ಈ ಎರಡೇ ಪಕ್ಷಗಳು ರಾಜಕೀಯ ಸ್ಥಾಪಿತ ಅಧಿಕಾರವನ್ನ ನಡೆಸ್ತಾ ಇದ್ವು. ಜಯಲಲಿತಾ ಅವರು ಅಖಾಡಕ್ಕೆ ಬಂದ ನಂತರ MGR ಅವರು ನೋಡಿ, ಅವರು ಸಿನಿಮಾದಲ್ಲೇ ಇದ್ದಂಥವ್ರು, ದೊಡ್ಡ ನಟ. ಆನಂತರ ಅಲ್ಲಿಗೆ ಜಯಲಲಿತಾ ಅವರು ಸೇರ್ಪಡೆ ಆಗ್ತಾರೆ. ಅವರು ದಕ್ಷಿಣ ಭಾರತದ ದೊಡ್ಡ ಖ್ಯಾತ ನಟಿ, ಸೂಪರ್ ಸ್ಟಾರ್ ಆಗಿ ಬಿಂಬಿತ ಆಗ್ತಾರೆ. ಆನಂತರ MGR ನಂತರ ಆ ಸ್ಥಾನವನ್ನ ತುಂಬುವುದಕ್ಕೆ ಒಂದು ಸಮರ್ಥ ಅಭ್ಯರ್ಥಿಯಾಗಿ ಜಯಲಲಿತಾ ರೂಪುಗೊಳ್ತಾರೆ. ಇನ್ನು ನಾವು ಸಿನಿಮಾದ ನಂಟಿನ ಬಗ್ಗೆ ಮಾತಾಡೋದಾದ್ರೆ, ತಮಿಳುನಾಡಿನ ರಾಜಕಾರಣಿಗಳು ಮತ್ತು ಸಿನಿಮಾ ಇವರಿದಾರಲ್ಲ, ಕರುಣಾನಿಧಿ ಅವರು ಕೂಡ ಸಿನಿಮಾ
ದಲ್ಲಿ ಸಂಭಾಷಣೆಯನ್ನ ಚಿತ್ರಕಥೆಯನ್ನ ಬರಿತಾ ಇದ್ರು. ಅದು ನೋಡಿ ಎಷ್ಟು ಪೂರಕವಾಗಿದೆ ಮತ್ತು ಎಷ್ಟು ಗಾಢವಾಗಿ ಸಿನಿಮಾ ತಮಿಳು ರಾಜಕಾರಣದಲ್ಲಿ ಬೆಸೆದುಕೊಂಡಿದೆ ಅನ್ನುವಂಥದ್ದು. ಸ್ನೇಹಿತರೆ, ಇದೆಲ್ಲ ಆಗಿದೆ. ಕರುಣಾನಿಧಿ ಮತ್ತು ಜಯಲಲಿತಾ ಅವರ ಈ ರಾಜಕೀಯ ಪೈಪೋಟಿ, ವಾಕ್ ಸಮರ ನಾವೆಲ್ಲ ನೋಡಿದೀವಿ. ವಿಧಾನಸಭೆಯಲ್ಲಿ ಯಾವ ರೀತಿ ಆಯ್ತು, ಕೊನೆಗೆ ಸೀರೆ ಎಳೆಯುವ ಮಟ್ಟಕ್ಕೆ ರಾಜಕಾರಣ ಬೆಳೀತು. ಆ ಮಟ್ಟಕ್ಕೆ ಎರಡು ಪಕ್ಷಗಳು ಒಂದು ದೈತ್ಯವಾಗಿ ರೂಪುಗೊಂಡಿದ್ರು. ಇವರು ಅಧಿಕಾರಕ್ಕೆ ಬಂದ್ರೆ ಇವರನ್ನ ರಾಜಕೀಯವಾಗಿ ಏನು ಮುಗಿಸುವ, ಅಂದ್ರೆ ಅಧಿಕಾರಕ್ಕೆ ಬಂದ ನಂತರ ಅವರನ್ನ ಯಾವ ರೀತಿ ಶಿಕ್ಷೆಗೊಳಪಡಿಸ್ಬೇಕು, ಅವ್ರನ್ನ ಹೆಂಗೆ ಕಟ್ಟಾಕ್ಬೇಕು ಅನ್ನೋ ತರದ್ದೆಲ್ಲ ನಡೀತಾ ಇತ್ತು. ಯಾವಾಗ ತಮಿಳ್ನಾಡಲ್ಲಿ ಅಮ್ಮ ಅಂತಾನೆ ರೂಪುಗೊಂಡಿರ್ತಾರಲ್ಲ ಜಯಲಲಿತಾ ಅವರ ಅಂತ್ಯ ಆಗತ್ತೆ. ಜಯಲಲಿತಾ ಅವರು ಒಂದ್ ರೀತಿ ದೊಡ್ಡ ಮಟ್ಟಕ್ಕೆ ಆವರಿಸ್ಕೊಂಡಿರ್ತಾರೆ ತಮಿಳ್ನಾಡಲ್ಲಿ. ಅದೇ ರೀತಿ ಕರುಣಾನಿಧಿ ಅವರು ಕೂಡ. ಆದ್ರೆ ಜಯಲಲಿತಾ ಅವರ ಯುಗಾಂತ್ಯ ಆದ ನಂತರ ತಮಿಳ್ನಾಡಿನ ರಾಜಕಾರಣದಲ್ಲಿ ಒಂದು ದೊಡ್ಡ ನಿರ್ವಾತ ಆವರಿಸ್ಕೊಂಡಿರುತ್ತೆ, ಒಂದು ದೊಡ್ಡ ಶೂನ್ಯ ಆವರಿಸ್ಕೊಂಡಿರುತ್ತೆ. ಅದು AIDMK ಪಕ್ಷಕ್ಕೂ ಕೂಡ. ಆ ಸ್ಥಾನವನ್ನ ಯಾರಾದ್ರೂ ತುಂಬಬೇಕು, ತುಂಬಿದ್ರೆ ಚೆನ್ನಾಗಿರುತ್ತೆ ಅಂತೇಳಿ ಜನ ನಿರೀಕ್ಷೆ ಮಾಡ್ತಾ ಇರ್ತಾರೆ. ನಾವು ನೋಡಿದೀವಿ ಕೆಲವು ಪ್ರಕರಣದಲ್ಲಿ ಜಯಲಲಿತಾ ಅವರನ್ನ ಬೆಂಗಳೂರಿಗೆ ಕರೆತಂದಾಗ ಅವರ ಅಭಿಮಾನಿಗಳು ಅಲ್ಲಿ ತಮಿಳ್ನಾಡಿನಾದ್ಯಂತ ಜನರು ಯಾವ ರೀತಿ ತಮ್ಮ ಆಕ್ರೋಶವನ್ನ ಮತ್ತೆ ಜಯಲಲಿತಾ ಅವರ ಬಗೆಗಿನ ಪ್ರೀತಿಯನ್ನ ತೋರಿಸ್ತಾ ಇದ್ರು ಅನ್ನೋದು. ಅಂದ್ರೆ ಜಯಲಲಿತಾ ಮತ್ತು ಸಿನಿಮಾ ಮತ್ತು ಭಕ್ತಿ ಇದೆಲ್ಲ ಕೂಡ ಮಿಳಿತ ಆಗಿದೆ ಅನ್ನುವಂಥದ್ದು. ಹಾಗಾಗಿ ಜಯಲಲಿತಾ ಅವರ ಯುಗಾಂತ್ಯದ ನಂತರ ಒಂದು ದೊಡ್ಡ ಶೂನ್ಯತೆ ಆವರಿಸಿಕೊಂಡಿರುತ್ತೆ. ಆ ಸ್ಥಾನಕ್ಕೆ ಒಬ್ರು ಬೇಕಿತ್ತು. ಇದು ಒಂದು ಪಾಠ. ಆದ್ರೆ ಇನ್ನು ಡಿಎಂಕೆ ಪಕ್ಷದ ವೈಚಾರಿಕತೆಯ ನಿಲುವು ಅದನ್ನು ಒಪ್ಪಿಕೊಳ್ಬೇಕು. ಆದ್ರೆ ಕುಟುಂಬ ರಾಜಕಾರಣ, ಭ್ರಷ್ಟಾಚಾರ, ಜೊತೆಗೆ ರೈತರ ಪರವಾಗಿ ಅಷ್ಟೊಂದು ಕಾಳಜಿ ವಹಿಸದೇ ಇರುವಂತಹ ಒಂದು ಅಭಿಪ್ರಾಯಗಳು ಇವೆಲ್ಲವೂ ಕೂಡ, ಮತ್ತೆ ಆಡಳಿತ ವಿರೋಧಿ ಅಲೆ ಇದೆಲ್ಲವೂ ಕೂಡ ಡಿಎಂಕೆ ಪಕ್ಷಕ್ಕೆ ಮೂವಾಗಿತ್ತು. ಇದನ್ನ ಸರಿಯಾಗಿ ಸದುಪಯೋಗ ಪಡಿಸಿಕೊಳ್ಳೋ ಕೆಲಸವನ್ನ AIDMK ಮಾಡ್ಲಿಲ್ಲ. ಯಾಕಂದ್ರೆ AIDMK ಅಲ್ಲಿ ಅಂತ ಸಮರ್ಥ ಚಾರ್ಮ್ ಇರುವಂತ ನಾಯಕ ಯಾರು ಇಲ್ಲ. ಹಾಗಾಗಿ ಈ ಆಡಳಿತ ವಿರೋಧಿ ಅಲೆಯನ್ನ AIDMK ಕೂಡ ಮಾಡಿರಲಿಲ್ಲ. ಆಮೇಲೆ ಡಿಎಂಕೆ ಪಕ್ಷದ ವಿರುದ್ಧ ಒಂದು ಆಡಳಿತ ವಿರೋಧಿ ಅಲೆ ಇತ್ತು. ಜೊತೆಗೆ ಜಯಲಲಿತಾ ಅವರು ಬಿಟ್ಟು ಹೋದ ಸ್ಥಾನವನ್ನು ತುಂಬೋದಕ್ಕೆ ಒಂದು ದೊಡ್ಡ ನಿರ್ವಾತ ಆವರಿಸಿತ್ತು. ಇಂತಹ ಮಹತ್ತರವಾದ ಸಂದರ್ಭದಲ್ಲಿ ವಿಜಯ್ ಜೋಸೆಫ್ ಅವರು ಪಕ್ಷವನ್ನ ಕಟ್ತಾರೆ. TVK ತಮಿಳಗ ವೆಂಟ್ರಿ ಕಳಗಂ ಪಕ್ಷವನ್ನ ಅವರು 2024ರಲ್ಲಿ ಸ್ಥಾಪನೆ ಮಾಡ್ತಾರೆ. ಅಂದ್ರೆ ಒಂದು ಒಳ್ಳೆಯ ಸಂದರ್ಭದಲ್ಲೇ ನಿರ್ಧಾರ ಮಾಡ್ತಾರೆ. ಒಂದು ಪೂರಕವಾದ ವಾತಾವರಣ ಇರುತ್ತೆ TVKಗೆ ಮತ್ತು ವಿಜಯ್ಗೆ. ಇದು ಅತ್ಯಂತ ಮಹತ್ವದ ನಿರ್ಧಾರ ಅಂತ ಹೇಳ್ಬೋದು. ಕಮಲ್ ಹಾಸನ್ ಮಾಡಿದ್ರು. ಯಾಕೆ ಇವ್ರು ಸಕ್ಸಸ್ ಆಗ್ಲಿಲ್ಲ? ಇವ್ರಿಗೂ ತುಂಬಾ ಫ್ಯಾನ್ ಬೇಸ್ ಇದೆ. ಯಾಕಾಗ್ಲಿಲ್ಲ ಅಂದ್ರೆ ಇವ್ರಿಗೊಂದು ಸ್ಪಷ್ಟತೆ ಇರಲಿಲ್ಲ. ಸಿನಿಮಾನ ರಾಜಕೀಯನ ಈ ಒಯ್ದಾಟ ಇತ್ತು. ಈ ಸ್ಪಷ್ಟತೆ ಇರದೇ ಇರುವ ಕಾರಣಕ್ಕೋಸ್ಕರ ಇವರು ಸರಿಯಾಗಿ ಇಲ್ಲಿ ಅಂದ್ರೆ ತಮಿಳ್ನಾಡು ರಾಜಕಾರಣದಲ್ಲಿ ನಿಲ್ಲೋದಕ್ಕೆ ಸಾಧ್ಯ ಆಗಿರ್ಲಿಲ್ಲ. ಆದ್ರೆ ವಿಜಯ್ ನಿರ್ಧಾರ ಮಾಡಿಯೇ ಬಿಟ್ಟಿದ್ರು, ನಾನು ರಾಜಕಾರಣಕ್ಕೆ ಬರಲೇಬೇಕು ಅಂತ. ಜೊತೆಗೆ ಇಲ್ಲಿ ಒಂದು ದೊಡ್ಡ ನಿರ್ವಾತ ಆವರಣ ಆಗಿತ್ತು. ಜಯಲಲಿತಾ ಸ್ಥಾನವನ್ನ ತುಂಬೋದಕ್ಕೆ ಒಬ್ಬ ವ್ಯಕ್ತಿ ಬೇಕಿತ್ತು. ಆ ಸ್ಥಾನಕ್ಕೆ ವಿಜಯ್ ಬಂದೇ ಬಿಟ್ರು. ಸ್ನೇಹಿತರೆ, ಹಾಗೆ ನೋಡಿದ್ರೆ ವಿಜಯ್ಗೆ ಒಂದು ಸಿನಿಮಾಗೆ 100 ಕೋಟಿ ಅವರು ಸಂಭಾವನೆ ತೆಗೆದುಕೊಳ್ತಾರೆ. ಈಗೆಲ್ಲ ಗೊತ್ತಲ್ಲ ಅವರ ಸಂಭಾವನೆಗಳ ಪ್ರಕ್ರಿಯೆ ಬೇರೆ ಇರುತ್ತೆ. ಒಂದು ಸಿನಿಮಾ ಆದ್ರೆ ಅದ್ರಲ್ಲಿ ಇಷ್ಟು ಪರ್ಸೆಂಟೇಜ್ ಶೇರಿಂಗ್ ಎಲ್ಲ ಇರುತ್ತೆ. ಹಾಗಾಗಿ ಒಂದು 100-200 ಕೋಟಿ ಅವರಿಗೆ ಒಂದು ಸಂಭಾವನೆನೇ ಸಿಗುತ್ತೆ. ಅಂತ ಒಂದು ದೊಡ್ಡ ಅವಕಾಶವನ್ನ ಬಿಟ್ಟು ವಿಜಯ್ ರಾಜಕಾರಣಕ್ಕೆ ಬರ್ತಾರೆ ಅಂತಂದ್ರೆ ಇವರು ಜನರ ಸೇವೆಗಾಗಿಯೇ ಬರ್ತಾ ಇದ್ದಾರೆ ಅನ್ನುವಂಥದ್ದನ್ನ ಕನ್ವಿನ್ಸ್ ಮಾಡುವಲ್ಲಿ ಯಾರಿಗೆ, ಯುವಕರಲ್ಲಿ, ಮಹಿಳೆಯರಲ್ಲಿ, ಜನರಲ್ಲಿ ಅವರು ಸಫಲ ಆಗ್ತಾರೆ. ಯಾಕಂದ್ರೆ ವಿಜಯ್ ಅವರು ಸಿನಿಮಾನ ಬಿಟ್ಟು ರಾಜಕಾರಣಕ್ಕೆ ಬರ್ತಾರೆ ಅಂತಂದ್ರೆ ಇವ್ರು ದುಡ್ಡು ಮಾಡಕ್ ಬರ್ತಾ ಇಲ್ಲ ಕಣ್ರಿ, ಜನಸೇವೆಗೋಸ್ಕರ ಬರ್ತಾ ಇದ್ದಾರೆ ಅನ್ನುವಂತ ಸಂದೇಶವನ್ನ ದೊಡ್ಡ ಮಟ್ಟದಲ್ಲಿ ವಿಜಯ್ ರವಾನೆ ಮಾಡಿಬಿಡ್ತಾರೆ. ನಾವು ನೋಡ್ತೀವಲ್ಲ, ವಿಜಯ್ ಎಲ್ಲಿ ಹೋದ್ರು ಜನ ತುಂಬಿಕೊಳ್ತಿದ್ರು. ಆ ಮಟ್ಟಗಿನ ಜನ ಬೆಂಬಲ, ಆ ಮಟ್ಟಗಿನ ಜನಜಂಗುಳಿ, ಜನ ಪ್ರವಾಹ. ಅದಕ್ಕೆ ಉದಾಹರಣೆ ನೋಡಿ, 2025 ಸೆಪ್ಟೆಂಬರ್ 27ರಂದು ಕರೂರಿನಲ್ಲಿ ನಡೆದಂತಹ ಪಕ್ಷದ ಸಮಾವೇಶದ ವೇಳೆ ನಡೆದಂತಹ ಈ ಕಾಲ್ ತುಳಿತ ಇದೆಯಲ್ಲ, ಅಷ್ಟು ಸಾಗರೋಪಾದಿಯಲ್ಲಿ ಜನ ಬಂದ್ಬಿಟ್ಟಿರ್ತಾರೆ. ಸುಮಾರು 41 ಜನ ಮೃತಪಡ್ತಾರೆ, 80ಕ್ಕೂ ಹೆಚ್ಚು ಜನ ಗಾಯಾಳುಗಳಾಗ್ತಾರೆ. ಇದು ಸುಮ್ಮನೆ ಬಂದ್ರ, ಕೇವಲ ಸಿನಿಮಾ ಪ್ರಭಾವ ಕಾರಣಕ್ಕೋಸ್ಕರ ಅಭಿಮಾನಿಗಳು ಬಂದ್ರ? ಇಲ್ಲ. ತಮಿಳ್ನಾಡಿನ ಜನಕ್ಕೆ, ತಮಿಳ್ನಾಡಿನ ಯುವ ಜನರಿಗೆ ಹೊಸದು ಬೇಕಾಗಿತ್ತು, ಹೊಸ ಒಬ್ಬ ನಾಯಕ ಬೇಕಾಗಿತ್ತು, ಹೊಸ ಚಾರ್ಮ್ ಬೇಕಾಗಿತ್ತು, ಮತ್ತೆ ಯಂಗ್ ಲೀಡರ್ ಬೇಕಾಗಿತ್ತು.
ಮತ್ತೆ ಸಿನಿಮಾದ ಪ್ರಭಾವ ಕಾರಣಕ್ಕೋಸ್ಕರನೇ ಒಂದಷ್ಟು ಅಭಿಮಾನಿಗಳು ಇದ್ರು. ಜೊತೆಗೆ ರಾಜಕೀಯವೂ ಕೂಡ ಬೆರೆತುಕೊಂಡಿರೋದ್ರಿಂದ ಸಿನಿಮಾದಲ್ಲಿ ನೋಡಿ ಇಷ್ಟಪಡುವಂತ ಅಭಿಮಾನಿಗಳು ಒಂದು ಕಡೆ, ಮತ್ತು ರಾಜಕೀಯದಲ್ಲಿ ಹೊಸ ಬದಲಾವಣೆಯನ್ನ ನಿರೀಕ್ಷೆ ಮಾಡಿರುವ ಜನರು ಒಂದು ಕಡೆ, ಇವರೆಲ್ಲ ಸೇರ್ಕೊಂಡು ವಿಜಯ್ನ ಆಯ್ಕೆ ಮಾಡ್ಕೊಂಡ್ರು. ನಮಗೆ ಇವನ್ ಬೇಕು, ವಿಜಯ್ ಬೇಕು ಅನ್ನೋ ನಿರ್ಧಾರ ಅವರಿಗೆ ಅಚಲ ಆಯ್ತು. ಎಲ್ಲೋದ್ರು ಅಲ್ಲಿ ಜನ ಸೇರ್ಕೊಳ್ತಾ ಇದ್ರು. ಕೊನೆಗೆ ಡಿಎಂಕೆ ಪಕ್ಷಕ್ಕೆ ದೊಡ್ಡ ತಲೆನೋವಾಯ್ತು. ಈ ಮಟ್ಟಗಿನ ಬೆಂಬಲ ಸಿಗ್ತಾ ಇದೆಯಲ್ಲ ಏನು ಅಂತೇಳಿ ವಾಕ್ಸಮರ ಶುರುವಾಯ್ತು ಇಬ್ಬರ ನಡುವೆ, ಡಿಎಂಕೆ ಪಕ್ಷದ ನಡುವೆ, ಸ್ಟಾಲಿನ್ ನಡುವೆ ಮತ್ತು ವಿಜಯ್ ನಡುವೆ. ಇದಾದ ನಂತರ ವಿಜಯ್ ತೆಗೆದುಕೊಂಡಂತ ನಿಲುವುಗಳಿದಾವಲ್ಲ, ಚುನಾವಣಾ ಪೂರ್ವ ಮೈತ್ರಿಯನ್ನ ಮಾಡಿಕೊಳ್ಳದೇ ಇರುವುದು, ಈ ಸಂದರ್ಭದಲ್ಲಿ ನಿರ್ಧಾರ ಮಾಡಿದ್ದು, ಜನ ಬೆಂಬಲ, ಜೊತೆಗೆ ಪ್ರಣಾಳಿಕೆಗಳು, ವಿಜಯ್ ಕೊಟ್ಟ ಪ್ರಣಾಳಿಕೆಗಳು ಕೂಡ ತುಂಬಾ ಆಕರ್ಷಕವಾಗಿದ್ವು. ಆಮೇಲೆ ಜನರು ನಂಬಿಕೆಗೆ ಅರ್ಹ ಆಗಿದ್ವು. ಯಾಕೆಂದ್ರೆ ವಿಜಯ್ ಯಂಗ್ಸ್ಟರ್ ಇದ್ದಾರೆ, ಈ ಸಾಂಪ್ರದಾಯಿಕ ರಾಜಕಾರಣಿಗಳು ಮಾಡಿದ ಹಾಗೆ ಹೇಳಿ ಮೋಸ ಮಾಡಲ್ಲ ಅನ್ನುವಂತ ಕನ್ವಿನ್ಸರ ಜನರಿಗೆ ಆಗಿರಬೇಕು ಅಂತ ಕಾಣುತ್ತೆ. ಅವ್ರು ಹೇಳ್ತಾರಲ್ಲ, ಹೆಣ್ಣು ಮಕ್ಕಳಿಗೆ 8 ಗ್ರಾಮ್, ಬಡ ಹೆಣ್ಣು ಮಕ್ಕಳ ಕುಟುಂಬಕ್ಕೆ 8 ಗ್ರಾಮ್ ಚಿನ್ನ ಕೊಡ್ತೀನಿ ಅಂತ ಹೇಳಿದ್ದು. ಇದು ಬಹಳ ಅಟ್ರಾಕ್ಟ್ ಆಯ್ತು. ಆಮೇಲೆ ಶಿಕ್ಷಣಕ್ಕೆ ಆದ್ಯತೆ ಕೊಡುವಂತಹ ವಿಚಾರ, ಜೊತೆಗೆ ರೈತರ ಸಾಲ ಮನ್ನಾ, ಇದು ಬಹಳ ಇಂಪಾರ್ಟೆಂಟ್. ರೈತ ವರ್ಗವನ್ನ ಮೆಚ್ಚಿಸ್ಬಿಟ್ರೆ, ಅವ್ರು ಕನ್ವಿನ್ಸ್ ಆಗ್ಬಿಟ್ರೆ ಮುಗಿದೋಯ್ತು ಅಲ್ಲಿಗೆ. ರೈತರ ಸಾಲ ಮನ್ನಾ ಮಾಡುವಂತ ವಿಚಾರ, ಜೊತೆಗೆ ಬೆಂಬಲ ಬೆಲೆ, ತಾವು ಬೆಳೆದ ಬೆಳೆಗೆ ಬೆಂಬಲ ಬೆಲೆ ಕೊಡುವಂತ ವಿಚಾರ, ಮತ್ತೆ ಮಾಸಿಕ ಸಹಾಯಧನ, ಆಮೇಲೆ AI ನಗರ ನಿರ್ಮಾಣ, ಇವೆಲ್ಲವೂ ಕೂಡ ಯುವ ಸಮುದಾಯಕ್ಕೆ ತುಂಬಾ ಕ್ಯಾಚಿ, ಅಟ್ರಾಕ್ಟ್ ಅಂತ ಅನಿಸ್ತು. ಇದು ಕೂಡ ಬಹಳ ಇಂಪಾರ್ಟೆಂಟ್. ಈಗ ನೋಡಿ, AIADMK, ಅಣ್ಣಾ DMK ಇವೆಲ್ಲ ಸ್ವಲ್ಪ ಸಾಂಪ್ರದಾಯಿಕ ಪಕ್ಷಗಳು, ಹಳೆ ಪಕ್ಷಗಳು, ಹೊಸ ವಿಷನ್ ಇಲ್ಲ, ಹೊಸ ನೋಟ ಇಲ್ಲ. ಆಮೇಲೆ ಇವ್ರು ಹಳೆ ತಲೆಗಳೇ ನೋಡ್ತಾ ಇದ್ದಾರೆ ಜನಗಳು. ಸ್ಟಾಲಿನ್ ಮಗ, ಅವ್ರ ಕುಟುಂಬ, ಇಲ್ಲಿ ಕಡೆ AIADMK ಅವರ ಪರಂಪರೆ, ಜನಕ್ಕೆ ಸ್ವಲ್ಪ ಹೊಸತು ಬೇಕಾಗಿತ್ತು. ಹಾಗಂತೇಳಿ ಇದು ಒಂದು ಒಳ್ಳೆಯ ವಾತಾವರಣ ತಮಿಳುನಾಡಿಗೆ ಗೊತ್ತಿಲ್ಲ. ಜನ ಯಾವ್ಯಾವ ಸಂದರ್ಭದಲ್ಲಿ ಯಾವ್ಯಾವ ನಿರ್ಣಯ ತೆಗೆದುಕೊಳ್ತಾರೆ ಅನ್ನೋದಕ್ಕೆ ಅದಕ್ಕೆ ಕಾಲವೂ ಕಾರಣ ಆಗಿರುತ್ತೆ, ಮತ್ತೆ ಪಕ್ಷಗಳ ವೈಫಲ್ಯವೂ ಕಾರಣ ಆಗಿರುತ್ತೆ, ಮತ್ತೆ ಜೆನ್ಜಿ, ಈ ಇವತ್ತಿನ ಯುವ ಪೀಳಿಗೆ ನೋಟವೂ ಕೂಡ ಕಾರಣ ಆಗಿರುತ್ತೆ. ಈ ಎಲ್ಲ ಕಾರಣಕ್ಕೋಸ್ಕರ ವಿಜಯ್ ಅಲ್ಲಿ ಗೆಲುವನ್ನ ಸಾಧಿಸಿದ್ದಾರೆ. ಹಾಗಿದ್ರೆ ವಿಜಯ್ ಯಾರ ಜೊತೆ ಮೈತ್ರಿಯನ್ನ ಮಾಡ್ಕೊಳ್ತಾರೆ ಅಥವಾ ಯಾರ ಬೆಂಬಲವನ್ನ ಪಡ್ಕೊಳ್ತಾರೆ, ಮ್ಯಾಜಿಕ್ ನಂಬರ್ ಅನ್ನ ಪಡೆಯುವಲ್ಲಿ ಅವರ ರಾಜಕೀಯ ಕಾರ್ಯತಂತ್ರ ಯಾವ ರೀತಿ ಇರುತ್ತೆ, ಇದನ್ನ ಬಿಜೆಪಿ ಯಾವ ರೀತಿ ಅಬ್ಸರ್ವ್ ಮಾಡುತ್ತೆ? ಬಿಜೆಪಿ ಕತೆ ಗೊತ್ತಲ್ವಾ, ಎಲ್ಲೆಲ್ಲಿ ಸಾಧ್ಯವೋ ಅಲ್ಲೆಲ್ಲ ಹೈಜಾಕ್ ಮಾಡೋದು ಅಥವಾ ಅಲ್ಲಿ ರಾಜಕೀಯ ಅವಕಾಶವನ್ನ ಪಡೆಯೋದು ಮಾಡ್ತಾ ಇರುತ್ತೆ. ಬಿಜೆಪಿ ಏನ್ ಮಾಡುತ್ತೆ, ಕಾಂಗ್ರೆಸ್ ಏನ್ ಮಾಡುತ್ತೆ. ಆಮೇಲೆ ಈಗ ವಿಜಯ್ ಅಧಿಕಾರಕ್ಕೆ ಬಂದ ನಂತರ ತಮಿಳುನಾಡಿನ ರಾಜಕಾರಣದಲ್ಲಿ ಯಾವ ತರದ ಹೊಸ ಹವಾಸ್ ಕ್ರಿಯೇಟ್ ಮಾಡ್ತಾರೆ, ಯಾವ ಡೆವಲಪ್ಮೆಂಟ್ ಇಟ್ಕೊಂಡು ಹೋಗ್ತಾರೆ, ಯಾವ ಐಡಿಯಾಲಜಿ ಮೇಲೆ ಹೋಗ್ತಾರೆ. ಐಡಿಯಾಲಜಿ ಬಹಳ ಇಂಪಾರ್ಟೆಂಟ್. ಇಲ್ಲಿ ತಮಿಳುನಾಡಿನ ಐಡಿಯಾಲಜಿ ನೆಲ ಕಚ್ತಾ ಒಂದು ಮಟ್ಟಿಗೆ ನಾವು ತಮಿಳುನಾಡಿನ ಐಡಿಯಾಲಜಿನ ಒಪ್ಪಬಹುದು. ಯಾಕಂದ್ರೆ ಅವರು ಪ್ರಾದೇಶಿಕ ಪಕ್ಷವನ್ನು ಬಿಟ್ಟು ಬೇರೆ ಯಾರಿಗೂ ಸಪೋರ್ಟ್ ಮಾಡಿಲ್ಲ. ಈಗ ವಿಜಯ್ನ ತಮಿಳಗ ವೆಂಟ್ರಿ ಕಳಗಂ ಕೂಡ ಅದು ಪ್ರಾದೇಶಿಕ ಪಕ್ಷ. ಆದ್ರೆ ವಿಜಯ್ನ ಐಡಿಯಾಲಜಿ ಏನು, ಈ AIADMK ಇರ್ಬೋದು, DMK ಇರ್ಬೋದು, ತಮಿಳುನಾಡಿನ ಆದ್ಯತೆಗಳಿಗೆ ಅವರು ಆದ್ಯತೆ ಕೊಡ್ತಾ ಇದ್ರು. ತಮಿಳಿನ ಭಾಷೆ, ಅಸ್ಮಿತೆ, ಅದಕ್ಕೋಸ್ಕರ ಅವರು ಬಹಳ ಹೋರಾಟ ಮಾಡ್ತಾ ಇದ್ರು. ಮತ್ತೆ ದಕ್ಷಿಣ ಭಾರತಗಳಿಗೆ ಅನ್ಯಾಯ ಆದಾಗ, ಮತ್ತೆ ಭಾಷೆಯನ್ನ ಹೇರಿಕೆ ಮಾಡಿದಾಗ, ಆಮೇಲೆ ಇತ್ತೀಚೆಗೆ ಕ್ಷೇತ್ರ ಮರು ವಿಂಗಡಣೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಸ್ಟಾಲಿನ್ ಅದನ್ನ ವಿರೋಧಿಸಿ ಮಾಡಿದಂತ ಹೋರಾಟ, ಈ ಐಡಿಯಾಲಜಿ ವಿಜಯ್ಗೆ ಬರುತ್ತಾ ಅಥವಾ ಅವರು ಬಿಜೆಪಿಯ ಬಿ ಟೀಮ್ ಆಗಿ ರೂಪುಗೊಳ್ತಾರ, ಬಿಜೆಪಿಯ ಪ್ರಭಾವಕ್ಕೆ ಒಳಗಾಗ್ಬಿಡ್ತಾರ, ಅಥವಾ ತಮಿಳುನಾಡಿನ ಅಸ್ಮಿತೆಯನ್ನ ಕಾಯ್ದುಕೊಂಡು ಹೊಸ ಸ್ಪರ್ಶ ಕೊಡ್ತಾರ? ಇದು ಬಹಳ ಕುತೂಹಲ ಮೂಡಿಸಿದೆ. ಒಂದಂತೂ ಸತ್ಯ, ಜನಕ್ಕೆ ಸಾಕು ಅನ್ಸಿದಾಗ, ಜಡ್ಡುಗಟ್ಟಿದಾಗ, ಇವ್ರು ಈ ಹಳೆ ತಲೆಗಳ ಸವಾಸ ಬೇಡ ಅಂತ ಅನ್ಸಿದಾಗ ಏನ್ ಮಾಡ್ತಾರೆ ಅಂತಂದ್ರೆ ಈ ವಿಜಯ್ ಅಂತವ್ರನ್ನ ಆಯ್ಕೆ ಮಾಡ್ತಾರೆ. ನೋಡೋಣ ವಿಜಯ್ನ ಈ ಹೊಸ ಶಕೆ ಯಾವ ರೀತಿ ಇರುತ್ತೆ ಅಂತ. ಬಹುಶಃ ಈ ತಮಿಳುನಾಡಿನ ರಾಜಕಾರಣಕ್ಕೊಂದು ಹೊಸ ದಿಕ್ಸೂಚಿ ಸಿಕ್ಕಿದೆ. ಅದು ಪೂರಕವೋ ಮಾರಕವೋ ಅಂತ ಮುಂದಿನ ದಿನಗಳಲ್ಲಿ ನೋಡ್ಬೇಕಾಗಿದೆ. ಸ್ನೇಹಿತರೆ, ಮತ್ತೊಂದು ವಿಚಾರವನ್ನು ನಿಮ್ಮನ್ನು ಭೇಟಿ ಮಾಡ್ತಾನೆ. ನಮಸ್ಕಾರ.